ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವಾರದ ವರದಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಿ ದಯಾನಂದ್ ಮುಂಗಾಡೆ. ಸ್ನೇಹಿತರೆ, ವಾರದ ವರದಿ ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ, ಹೋದ ವಾರದಲ್ಲಿ ಯಾವ ಪ್ಯಾರಾಮೀಟರ್ಗಳು ಯಾವ ರೀತಿ ವರ್ಕ್ ಆಯ್ತು, ಇನ್ನ ಮುಂದಿನ ವಾರದಲ್ಲಿ ಅಂದ್ರೆ ಬರ್ತಕ್ಕಂತ ಏನ್ ಸೋಮವಾರದಿಂದ ಶುಕ್ರವಾರ ತನಕ ಯಾವ ರೀತಿಯ ಪ್ಯಾರಾಮೀಟರ್ಗಳನ್ನ ಕನ್ಸಿಡರ್ ಮಾಡಬೇಕು, ಮಾರ್ಕೆಟ್ ಬುಲ್ಲಿಶ್ ಇರ್ಬೋದು, ಬೇರಿಶ್ ಇರ್ಬೋದು, ಸೈಡ್ ವೇಸ್ ಇರ್ಬೋದು, ಅಥವಾ ಯಾವ ಸ್ಟ್ರೈಕ್ ಪ್ರೈಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಹೇಳಿಕೊಡುವ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ಮೊದಲನೇದಾಗಿ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ನಲ್ಲಿ ನೆಗೆಟಿವಿಟಿ ನೋಡ್ಲಿಕ್ಕೆ ಸಿಕ್ತು. ಇನ್ನ ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ನಿಫ್ಟಿ ನಾವು ನೋಡಿದಾಗ 24,252ಕ್ಕೆ ಕ್ಲೋಸ್ ಆಗಿದೆ. ಅಂದ್ರೆ ನೆಗೆಟಿವ್ ಆಗಿ 114 ಪಾಯಿಂಟ್ಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇನ್ನ ಈ ವಾರದ ಒಂದು ಹೈ ಮತ್ತೆ ಲೋಗಳನ್ನು ನೋಡಿದಾಗ 335 ಪಾಯಿಂಟ್ಗಳು ಡಿಫರೆನ್ಸ್ ಇತ್ತು. ಯಾಕೆ ಪ್ರತಿ ಬಾರಿ ಇದನ್ನ ಹೇಳ್ತೀನಿ ಅಂದ್ರೆ, ನಮ್ಗೆ ಗೊತ್ತಿರಬೇಕು, ಹೈಯೆಸ್ಟ್ ಇಂದ ಲೋಯೆಸ್ಟ್ ಗೆ 335 ಪಾಯಿಂಟ್ ಇದೆ, ಆದ್ರೆ ಕ್ಲೋಸ್ ಆಗಿರ್ತಕ್ಕಂಥದ್ದು ಕೇವಲ -114 ಪಾಯಿಂಟ್ಸ್ ಇಂದ. ಆಪ್ಷನ್ ಸೆಲ್ಲರ್ಸ್ ಆಗಿದ್ರೆ ಸುಮಾರು 350 ಪಾಯಿಂಟ್ಗಳನ್ನು ನಾವು ಇಸ್ಕೊಂಡಿದ್ದೇ ನಿಜ ಆಗಿದ್ರೆ ಕೈಯಿಂದ ಕೊಡ್ತಕ್ಕಂಥದ್ದು ಕೇವಲ 114 ಪಾಯಿಂಟ್. ಸೊ ನೆಟ್ ಗೇನ್ ಅಲ್ಲಿ ಇರ್ತಾ ಇದ್ವಿ. ಸೊ ಹಾಗಾದ್ರೆ ನಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗಿದೆ. ಹೈ ಮತ್ತೆ ಲೋ ಯಾವಾಗ್ಲೂ ನಾವು ನೋಡ್ಲೇಬೇಕು ವಾರದ್ದು. ಸೊ ಹಾಗಾದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ 771 ಪಾಯಿಂಟ್ಗಳ ಡಿಫರೆನ್ಸ್ ಇದ್ರೂ ಕೂಡ ಕ್ಲೋಸ್ ಆಗಿರ್ತಕ್ಕಂಥದ್ದು ಕೇವಲ 270 ಪಾಯಿಂಟ್ಸ್ ಆನ್ ದಿ ಪ್ಲಸ್ ಸೈಡ್. ಸೊ ಇನ್ನ ಸೆನ್ಸೆಕ್ಸ್ ಬಂದಾಗ ಇದು ಕೂಡ ಅರೌಂಡ್ 0.5% ನಷ್ಟು ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 0.6% ಅಷ್ಟು ಬಿದ್ದಿರ್ತಕ್ಕಂಥದ್ದು. ಸೊ ಇಲ್ಲಿ ಹೈ ಮತ್ತೆ ಲೋ ನೋಡಿದಾಗ 1106 ಪಾಯಿಂಟ್ಗಳ ಗ್ಯಾಪ್ ಇದ್ರೆ ಮೈನಸ್ ಆಗಿರ್ತಕ್ಕಂಥದ್ದು ಕೇವಲ 469 ಪಾಯಿಂಟ್ಸ್. ಸ್ನೇಹಿತರೆ, ಇನ್ನು ನಾವು ಇಂಡಿಯಾ ವಿಕ್ಸ್ ಬಂದಾಗ ಇಂಡಿಯಾ ವಿಕ್ಸ್ ನಲ್ಲಿ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು, ಭಯ ಕಡಿಮೆ ಆಗಿದೆ. ಮಾರ್ಕೆಟ್ ಮೇಲೆ ಹೋಗ್ಬೇಕಾಗಿತ್ತು, ಏನಂತ ಏನು ಮೂಮೆಂಟಮ್ ಏನಾಗಿಲ್ಲ, ಅಥವಾ ಇಂಡಿಯಾ ವಿಕ್ಸ್ ಕೂಡ ಏನು ಅಂತ ಅಷ್ಟೇನು ಬಹಳ ಸ್ಟೀಪ್ ಆಗಿ ಏನು ಬಿದ್ದಿಲ್ಲ. ಇಟ್ ಹಸ್ ಕ್ಲೋಸ್ಡ್ ಅಟ್ 11.19. ಸ್ನೇಹಿತರೆ, ಈಗ ಮಾರ್ಕೆಟ್ ನ ಒಂದು ಓವರ್ ಆಲ್ ವ್ಯೂ ನೋಡಿದ್ವಿ. ಸೊ ಹಾಗಾದ್ರೆ ಯಾವ ಸೆಕ್ಟರ್ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದಾಗ, ದಿಸ್ ವೀಕ್ ಹೈಯೆಸ್ಟ್ ಪರ್ಫಾರ್ಮರ್ ಇಸ್ ನಿಫ್ಟಿ ರಿಯಾಲಿಟಿ, ವಿಚ್ ಇಸ್ ಅಪ್ ಬೈ 1.78%. ನಿಫ್ಟಿ ಮೆಟಲ್ ಇಸ್ ಅಪ್ ಬೈ 1.78. ನಿಫ್ಟಿ ಮೀಡಿಯಾ ಇಸ್ ಅಪ್ ಬೈ 1.42. ನಿಫ್ಟಿ ಪ್ರೈವೇಟ್ ಬ್ಯಾಂಕ್ಸ್ ಇಸ್ ಅಪ್ ಬೈ 1.26%. ಹಾಗಾದ್ರೆ ಕಳಪೆ ಪ್ರದರ್ಶನ ಮಾಡಿರ್ತಕ್ಕಂಥ ಸೆಕ್ಟರ್ ಯಾವುದು ಅಂತ ನೋಡಿದಾಗ, IT sector is down by 2.63. FMCG is down by 2.27. PSU banks is down by 1.36. Nifty consumption is down by 1.02. ಹಾಗೂ ನಿಫ್ಟಿ ಎನರ್ಜಿ is also down by 0.78%. ಇನ್ನ ಅಡ್ವಾನ್ಸ್ ಅಂಡ್ ಡಿಕ್ಲೈನ್ ರೇಷಿಯೋ ನೋಡಿದಾಗ 50 ಕಂಪನಿಗಳಲ್ಲಿ 30 ಕಂಪನಿಗಳು ಬೇರಿಶ್ನೆಸ್ ತೋರಿಸಿದ್ರೆ 20 ಕಂಪನಿಗಳು ಪಾಸಿಟಿವಿಟಿ ತೋರಿಸಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ನಿಫ್ಟಿ ಗೇನ್ ಮಾಡ್ಲಿಕ್ಕೆ ಯಾರ್ಯಾರು ಅಂದ್ರೆ, ಎಸ್ ಮೈನಸ್ ಅಲ್ಲೇ ಕ್ಲೋಸ್ ಆಗಿದೆ, ಆದ್ರೂ ಕೂಡ ಅದನ್ನು ಹಿಡ್ಕೊಂಡಿರ್ತಕ್ಕಂಥ ಕಂಪನಿಗಳು ಯಾವುದು ಅಂತ ನೋಡಿದಾಗ, ಮೊದಲನೇದಾಗಿ HDFC ಲೈಫ್. ಸ್ನೇಹಿತರೆ, ಕಳೆದ ವಾರ ಹೇಳಿದ್ದೆ 52 ವೀಕ್ಸ್ ನ ಲೋ ಟಚ್ ಮಾಡಿರ್ತಕ್ಕಂಥ HDFC ಲೈಫ್ ಅಂತ. ಸೊ ಎಕ್ಸಾಕ್ಟ್ಲಿ ದಿಸ್ ವೀಕ್ ಇಟ್ ಹಸ್ ಬೌನ್ಸ್ಡ್ ಬ್ಯಾಕ್ 3.54%. ಇಟ್ ಇಸ್ ಅಪ್. Eternal is up by 2.98. Kotak Mahindra is up by 2.98. Power Grid adu kuda full down alittu. It is up by 2.39. Axis Bank is up by 2.33. Hago JSW Steel is also up by 1.87%. ಸ್ನೇಹಿತರೆ, 20 ಕಂಪನಿಗಳಲ್ಲಿ ಪೈಕಿಯಲ್ಲಿ ಅತಿ ಹೆಚ್ಚು ಅಂದ್ರೆ ಅಪ್ಸೈಡ್ ತೋರಿಸಿರ್ತಕ್ಕಂಥ ಕಂಪನಿಗಳ ಬಗ್ಗೆ ಹೇಳಿದೆ. ಇನ್ನ ಅತಿ ಹೆಚ್ಚು ಫಾಲ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ, Tata Motors passenger vehicle is down by 4.96%. HCL Technology is down by 4.23%. Infosys is down by 4.12%. Interglobe ಹಾಗೂ ITC both are down by more than 3%. Tech Mahindra is also down by 2.99%. ಸ್ನೇಹಿತರೆ, ಇದಾಯ್ತು ಈ 50 ಕಂಪನೀಸ್ ನಲ್ಲಿ ಟಾಪ್ ಗೇನರ್ಸ್ ಯಾರಿದ್ದಾರೆ ಹಾಗೂ ಟಾಪ್ ಲೂಸರ್ಸ್ ಯಾರಿದ್ದಾರೆ ಅಂತ ನೋಡಿದ್ವಿ. ಇನ್ನ ನಮ್ಮ ಚಿತ್ತವನ್ನ ಕಮೋಡಿಟಿ ಕಡೆ ಹೋಗೋಣ. ಯೆಲ್ಲೋ ಮೆಟಲ್ ಕೂಡ ಅಪ್, ವೈಟ್ ಮೆಟಲ್ ಕೂಡ ಅಪ್,
ಕ್ರೂಡ್ ಆಯಿಲ್ ಕೂಡ ಅಪ್. ಸೊ ಓವರ್ ಆಲ್ ಹೇಳಬೇಕು ಅಂದ್ರೆ ಒಂದು ನ್ಯಾಚುರಲ್ ರಿಸೋರ್ಸಸ್ ಅಂತ ಏನ್ ಕರಿತೀವಿ, ಸೊ ಅದರಲ್ಲಿ ಎಲ್ಲದರಲ್ಲೂ ಕೂಡ ಅಪ್ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಬ್ರೆಂಟ್ ಕ್ರೂಡ್ ಆಯಿಲ್ ಇಸ್ ಅಪ್ ಬೈ 5.92%. ಬಂಗಾರ ನಿಜವಾಗ್ಲೂ ಬಂಗಾರನೇ ಆಗ್ತಾ ಹೋಗ್ತಾ ಇದೆ. ಇಟ್ ಈಸ್ ಅಪ್ ಬೈ 5.31%. ಅಂಡ್ ಸಿಲ್ವರ್ ಇಸ್ ಆಲ್ಸೋ ಅಪ್ ಬೈ 5.12%. ಸ್ನೇಹಿತರೆ, ಇನ್ನ ಇಟ್ ಇಸ್ ಅ ಟೈಮ್ ಟು ಲುಕ್ ಅಟ್ ದಿ ಮ್ಯಾಕ್ಸ್ ಪೇನ್. ಮ್ಯಾಕ್ಸ್ ಪೇನ್ ಅಂದ್ರೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ರಿಪೀಟ್ ಕೂಡ ಮಾಡ್ತೀನಿ, ಯಾಕಂದ್ರೆ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗ್ಲಿ ಅನ್ನೋ ಒಂದು ಉದ್ದೇಶ ಅದು. ಸೊ ಮ್ಯಾಕ್ಸ್ ಪೇನ್ ಅಂದ್ರೆ ಯಾವ ಪ್ಲೇಸ್ ನಲ್ಲಿ ಈ ವಾರದ ಒಂದು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗ್ಬೋದು ಅಥವಾ ಸೆನ್ಸೆಕ್ಸ್ ಕ್ಲೋಸ್ ಆಗ್ಬೋದು ಅಂತ. ಸೊ ಹಾಗಾದ್ರೆ ನಿಫ್ಟಿಯ ಮ್ಯಾಕ್ಸ್ ಪೇನ್ 24,250. ಮಾರ್ಕೆಟ್ ಕ್ಲೋಸ್ ಆಗಿರೋದು 24,252. ಸೊ ಇನ್ನು 2 ದಿನದಲ್ಲಿ ಮಾರ್ಕೆಟ್ ಅಲ್ಲೇ ಇರ್ಬೋದೇನೋ ಅಂತ ಹೇಳ್ತಾ ಇದೆ ಮ್ಯಾಕ್ಸ್ ಪೇನ್. ಇನ್ನ ಬ್ಯಾಂಕ್ ನಿಫ್ಟಿ ನೋಡಿದಾಗ ಇವಾಗ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿರ್ತಕ್ಕಂಥದ್ದು 57,761. ಆದರೆ ಮ್ಯಾಕ್ಸ್ ಪೇನ್ ಇಸ್ ಆಲ್ಸೋ ಅಟ್ ದ ಸೇಮ್ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್, 57,700. ಸೊ ಮಾರ್ಕೆಟ್ ಅಲ್ಲೇ ಇರ್ಬೋದು ಅಂತ ಹೇಳ್ತಾ ಇದೆ. ಇನ್ನ ಸೆನ್ಸೆಕ್ಸ್ ಕೂಡ ಹೇಳ್ತಾ ಇದೆ 77,540 ಇರ್ತಕ್ಕಂಥ ಸೆನ್ಸೆಕ್ಸ್, ಕ್ಲೋಸ್ ಆಗಿರ್ತಕ್ಕಂಥ ಸೆನ್ಸೆಕ್ಸ್. ಮ್ಯಾಕ್ಸ್ ಪೇನ್ ಕೂಡ 77,500. ಮಾರಲ್ ಆಫ್ ದಿ ಸ್ಟೋರಿ, ಮಾರ್ಕೆಟ್ ಎಲ್ಲಿದೆ ಅಲ್ಲೇ ಇರ್ಬೋದು ಅಂತ ಮ್ಯಾಕ್ಸ್ ಪೇನ್ ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಕೈಂಡ್ಲಿ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ಸ್. ನೋಡಿ, ಗಿಫ್ಟ್ ನಿಫ್ಟಿ ಕ್ಲೋಸ್ ಆಗಿರ್ತಕ್ಕಂಥದ್ದು 40 ಪಾಯಿಂಟ್ ಮೇಲೆ ಕ್ಲೋಸ್ ಆಗಿದೆ. 40 ಪಾಯಿಂಟ್ ಯಾವ ಲೆಕ್ಕ? 25,252 ಮುಂದೆ 40 ಪಾಯಿಂಟ್ ಮೇಲೆ ಕ್ಲೋಸ್ ಆಗಿದೆ. ನಾಳೆ ಬೆಳಗ್ಗೆ 9:15 ಇದರ ನಿಜವಾದಂತ ಒಂದು ಬಣ್ಣ ಬಯಲಾಗುತ್ತೆ. ಎಸ್ ಸ್ನೇಹಿತರೆ, ಇನ್ನು ಓಪನ್ ಇಂಟ್ರೆಸ್ಟ್ ನೋಡಿದಾಗ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಸ್ ಕ್ರಿಯೇಟೆಡ್ ಫಾರ್ ನಿಫ್ಟಿ ಆನ್ ದ ಕಾಲ್ ಸೈಡ್ ಇಸ್ ಅಟ್ 24,300. ಏನು ಸ್ವಲ್ಪ ಮೇಲೆ ಹೋಗ್ಬೋದು, 48 ಪಾಯಿಂಟ್ ಮೇಲೆ ಹೋಗ್ಬೋದು ಅಂತ ಹೇಳ್ತದೆ ಕಾಲ್ ಸೈಡ್ಗೆ. ಇನ್ನ ಪುಟ್ ಸೈಡ್ಗೆ ದಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಸ್ ಕ್ರಿಯೇಟೆಡ್ ಅಟ್ 24,000. ಬ್ಯಾಂಕ್ ನಿಫ್ಟಿಗೆ 58,000 ಆನ್ ದಿ ಕಾಲ್ ಸೈಡ್, 57,000 ಆನ್ ದಿ ಪುಟ್ ಸೈಡ್. ಸೆನ್ಸೆಕ್ಸ್ ಬಂದಾಗ 77,600 ಆನ್ ದಿ ಕಾಲ್ ಸೈಡ್, 77,500 ಆನ್ ದಿ ಪುಟ್ ಸೈಡ್. ಸ್ನೇಹಿತರೆ, ಇದ್ರ ಜೊತೆಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಿಫ್ಟಿ ವರ್ಷದ ಅಂತ್ಯಕ್ಕೆ ಪಾಸಿಟಿವ್ ಬರಲೇಬೇಕು. ಯಾಕಂದ್ರೆ ಹಳೆ ಹಿಸ್ಟ್ರಿ ನೋಡ್ತಾ ಬಂದಾಗ ಮೆಜಾರಿಟಿ ಆಫ್ ದಿ ಟೈಮ್ಸ್ ಇಟ್ ಈಸ್ ಮಾರ್ಕೆಟ್ ಇಸ್ ಅಪ್ ಓನ್ಲಿ. ಆದ್ರೆ ಈ ಬಾರಿ ಇನ್ನೂ 7.19% ಅಷ್ಟು ನೆಗೆಟಿವಿಟಿ ತೋರಿಸ್ತಾ ಇದೆ ನಿಫ್ಟಿನಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಇಟ್ ಇಸ್ ಡೌನ್ ಬೈ 3.05%. ಹಾಗೂ ಸೆನ್ಸೆಕ್ಸ್ ನಲ್ಲಂತೂ ಕೇಳಲೇಬೇಡ್ರಿ, 9.01% ಇನ್ನೂ ಡೌನೇ ಇರ್ತಕ್ಕಂಥದ್ದು. ಇನ್ನೇನು ಉಳಿತು? ಈ ತಿಂಗಳು ಮುಕ್ತಾಯ ಆದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಕೇವಲ ಈ ತಿಂಗಳು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು 4 ತಿಂಗಳು. ಈ 4 ತಿಂಗಳಿನಲ್ಲಿ 7.19% ನೆಗೆಟಿವ್ ಇರ್ತಕ್ಕಂಥ ನಿಫ್ಟಿ ಪಾಸಿಟಿವ್ ಬಂದು ಅಟ್ಲೀಸ್ಟ್ ಪಾಸಿಟಿವ್ ರಿಟರ್ನ್ಸ್ ಕೊಡಬೇಕು ಅನ್ನೋದು ನಿಮ್ಮ ಎಲ್ಲರ ಇಚ್ಛೆ ಕೂಡ ಹೌದಲ್ವಾ? ಎಸ್. ಹಾಗಾದ್ರೆ ಸೆನ್ಸೆಕ್ಸ್ ನಲ್ಲಿ ಇನ್ನೂ ಪಾಸಿಟಿವಿಟಿ ಬರ್ಬೇಕು. ಎಷ್ಟು? 9%. ಸ್ನೇಹಿತರೆ, ಲಾಸ್ಟ್ 1 year ರಿಟರ್ನ್ಸ್ ನೋಡಿದ್ರೆ ಶಾಕಿಂಗ್ ಅನ್ಸುತ್ತೆ. ಅಂದ್ರೆ ಇದೇ ದಿನ ಹೋದ ವರ್ಷ ಕಂಪೇರ್ ಮಾಡಿ ನೋಡಿದ್ರೆ ನಿಫ್ಟಿ ಸ್ಟಿಲ್ ಡೌನ್ ಬೈ 3.32%. ಹಾಗೂ ಸೆನ್ಸೆಕ್ಸ್ ಇಸ್ ಡೌನ್ ಬೈ 5.44%. ಕೇವಲ ಬ್ಯಾಂಕ್ ನಿಫ್ಟಿ ಹೋದ ವರ್ಷದಿಂದ ಸ್ವಲ್ಪ ಬೆಟರ್ ಪೊಸಿಷನ್ ಅಲ್ಲಿದೆ, ದಟ್ ಟು ಓನ್ಲಿ 3.6% ನಷ್ಟು. ಸೊ ಇನ್ನ ನಮ್ಮ ಗಮನವನ್ನು ಹರಿಸೋಣ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ. ಸರ್, ಬೋಲಿಂಜರ್ ಬ್ಯಾಂಡ್ ಏನ್ ಹೇಳ್ತಾ ಇದೆ? ಬೋಲಿಂಜರ್ ಬ್ಯಾಂಡ್ ಹೇಳ್ತಾ ಇದೆ ಮಿಡ್ ಬ್ಯಾಂಡ್ ಬಂದು ಇಲ್ಲಿಂದ ಮೇಲ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸರಿ ಸರ್, ಕ್ಯಾಂಡಲ್ ಸ್ಟಿಕ್ಸ್ ಏನ್ ಹೇಳ್ತಾ ಇದೆ ಸರ್? ಸೊ ಕ್ಯಾಂಡಲ್ ಸ್ಟಿಕ್ಸ್ ನಲ್ಲಿ ಒಂದು ರೆಡ್ ಹ್ಯಾಮರ್ ಹ್ಯಾಸ್ ಬೀನ್ ಫಾರ್ಮ್ಡ್, ಬೇರಿಶ್ನೆಸ್ ತೋರಿಸ್ತಾ ಇದೆ. ಹಾಗಾದ್ರೆ RSI, ಸರ್ RSI ಇಸ್ ಅಟ್ 50.16 ಆನ್ ದಿ ವೀಕ್ಲಿ ಟೈಮ್ ಫ್ರೇಮ್. ಏನ್ ಅರ್ಥ ಎಕ್ಸಾಕ್ಟ್ ಸೆಂಟರ್ ಪೊಸಿಷನ್ ಅಲ್ಲಿ ಇದೆ. ಕೆಳಗೂ ಬರ್ಬೋದು ಸ್ವಲ್ಪ, ಮೇಲೂ ಹೋಗ್ಬೋದು ಸ್ವಲ್ಪ ಅಂತ RSI ಕೂಡ ಹೇಳ್ತಕ್ಕಂಥದ್ದು. ಇನ್ನ ಪಿವೋಟ್ ಪಾಯಿಂಟ್ಸ್ ನೋಡಿದಾಗ ದ ಪಿವೋಟ್ ಪಾಯಿಂಟ್ಸ್ ಆರ್ ಬಿಟ್ವೀನ್ ದ ಪಿವೋಟ್ ಪಾಯಿಂಟ್ ಅಂಡ್ ದಿ S4 ಸಪೋರ್ಟ್ ಝೋನ್ ಅಲ್ಲೇ ಇದೆ ಇನ್ನು ಅಂತ ಹೇಳ್ತಕ್ಕಂಥದ್ದು ಪಿವೋಟ್ ಪಾಯಿಂಟ್ಸ್. ಸ್ನೇಹಿತರೆ, ನೌ ಲೆಟ್ ಅಸ್ ಲುಕ್ ಅಟ್
ಲಾಸ್ಟ್ ವೀಕ್ ಕೂಡ ಕಾಮೆಂಟ್ಸ್ ನಲ್ಲಿ ಕೇಳಿದ್ದೆ ನಾನು, ನಿಮಗೇನಾದ್ರೂ ಬೇಕಿದ್ರೆ ಹೇಳಿ, ಆ ಪಾಯಿಂಟ್ಸ್ ನ ಕವರ್ ಮಾಡ್ತೀನಿ ಅಂತ. ಈ ವಾರ ಅದ್ರ ಜೊತೆಗೆ ಬಂದಿದ್ದೀನಿ. ಅದೇನು ಅಂದ್ರೆ, ಯಾವ ಸೆಕ್ಟರ್ ನ ಅವಾಯ್ಡ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸಪೋರ್ಟ್ ನಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಸೆಕ್ಟರ್, ದಟ್ ಈಸ್ ರೈಲ್ವೇಸ್. ರೈಲ್ವೇಸ್ ಸೆಕ್ಟರ್ ಅಂತ ಬಂದಾಗ IRCTC ಇರ್ಬೋದು, IRFC ಇರ್ಬೋದು, RVNL ಇರ್ಬೋದು, ಈ ಎಲ್ಲಾ ಸ್ಟಾಕ್ಸ್ ಗಳು ಕಳಪೆ ಪ್ರದರ್ಶನ ಪಟ್ಟು ಬಹಳ ಸಪೋರ್ಟ್ ಝೋನ್ ಅಲ್ಲಿ ಇದೆ ಅಂತ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ. ಸೊ ಅಗೇನ್ ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ಡ್ಯಾಶ್ ಫಾರ್ ಎಜುಕೇಶನಲ್ ಪರ್ಪಸ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ಹಾಗಾದ್ರೆ ರೈಲ್ವೇಸ್ ಸಂಬಂಧಪಟ್ಟಂತ ETF ಯಾವುದು ಅಂತ ಕೇಳಿದ್ರೆ, ಗ್ರೋನವರು ಒಂದು ETF ಮಾಡಿದ್ದಾರೆ, ಗ್ರೋ ರೈಲ್ ಅಂತ. ದಟ್ ಈಸ್ ಅವೈಲಬಲ್ ಅಟ್ ಎ ಸಪೋರ್ಟ್ ಝೋನ್ ಅಂತ ಹೇಳ್ಬೋದು. ಸೊ ಇನ್ನ ಸರ್ ಯಾವ ಸೆಕ್ಟರ್ ಅವಾಯ್ಡ್ ಮಾಡಬೇಕು ಅಂತ ಲಾಸ್ಟ್ ವೀಕ್ ಕೇಳಿದ್ರೆ, ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥ ಸೆಕ್ಟರ್ ಯಾವುದು ಅಂದ್ರೆ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ಸ್. RSI 70 ಕೂಡ ದಾಟ್ಕೊಂಡು ಹೋಗಿರ್ತಕ್ಕಂಥದ್ದು ಫಾರ್ಮಾ ಬೀಸ್. ಸೊ ಹಾಗಾದ್ರೆ ಫಾರ್ಮಾ ರಿಲೇಟೆಡ್ ಸ್ಟಾಕ್ಸ್ ನಲ್ಲಿ ಅತಿ ಹೆಚ್ಚಿನ ಬುಲ್ಲಿಶ್ ವ್ಯೂ ತಗೊಳೋದು ಅಷ್ಟರ ಮಟ್ಟಿಗೆ ಸರಿ ಅಲ್ಲ ಅಂತ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಹಾಗಾದ್ರೆ ಸೆಕ್ಟರ್ಗಳು ಯಾವುದು ನೋಡಬಹುದು ಅಥವಾ ಯಾವ್ದು ಸೆಕ್ಟರ್ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನವನ್ನು ವಹಿಸಿದ್ವಿ. ಇನ್ನ ಈ ಎಲ್ಲಾ ಡೀಟೇಲ್ಸ್ ಗಳು ಕೂಡ ನಿಮಗೆ ಟೇಕ್ ಇಟ್ ಈಸಿ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಪ್ರತಿದಿನ ಟ್ರೇಡ್ ಮಾಡುವಾಗ ನಾನಂತೂ ಒಂದು ಹೆಜ್ಜೆ ಕೂಡ ವಿತೌಟ್ ಹೆಡ್ಜಿಂಗ್ ನ ಇಡಲ್ಲ. ಅದೆಲ್ಲ ಡೀಟೇಲ್ಸ್ ಗಳು ಎಲ್ಲಿ ಸಿಗುತ್ತೆ ಅಂದ್ರೆ, ಟೇಕ್ ಇಟ್ ಈಸಿ ತಗೊಂಡಾಗ ನಮ್ಗಲ್ಲಿ ಟ್ರೇಡ್ ಅನಾಲಿಸಿಸ್ ಇದೆ, ಹಾಗೂ OI ಅನಾಲಿಸಿಸ್ ಇದೆ, ಚಾಣಕ್ಯ ಅನಾಲಿಸಿಸ್ ಇದೆ, ಜೊತೆಗೆ ನಿಮಗೆ ಸುಮನ್ ಸ್ಟ್ರಾಟಜಿ ಇದೆ, ಹಾಗೂ 10 ಹೊಸ ಇನ್ಫಾರ್ಮೇಶನ್ಗಳು ಕೂಡ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ಅದೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ವಿಡಿಯೋ ಕೂಡ ಇದೆ. CA ದಯಾನಂದ್ ಮುಂಗಳೆ ಅಪ್ಲಿಕೇಶನ್ ಅಲ್ಲಿ ಹೋಗಿ ₹1 ಪೇಮೆಂಟ್ ಮಾಡಿ ಅದ್ರ ಬಗ್ಗೆ ನಾಲೆಜ್ ತಗೋಬಹುದು. ಎಸ್, ಹಾಗಾದ್ರೆ ಅಪ್ಲಿಕೇಶನ್ ಇಸ್ ಅವೈಲಬಲ್ ಫಾರ್ ₹12,000 ಫಾರ್ 1 year. ಸೊ ಅದ್ರ ಬಗ್ಗೆ ಡಿಸ್ಕೌಂಟ್ ಏನಾದ್ರು ಇದ್ರೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಕೇಳಿ. ಯಾಕಂದ್ರೆ ವಿಡಿಯೋಗಳು ಯಾವಾಗ ನೋಡ್ತಾ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ ಕೆಲವರು. ಸೊ ಆ ಟೈಮ್ ನಲ್ಲಿ ಯಾವ ಡಿಸ್ಕೌಂಟ್ ಇರುತ್ತೆ ಅಥವಾ ಡಿಸ್ಕೌಂಟ್ ಇಲ್ವಾ ಅದ್ರ ಬಗ್ಗೆ ಡೀಟೇಲ್ಸ್ ಯು ಕ್ಯಾನ್ ಕಾಲ್ ಬೈ ಕಾಲಿಂಗ್ ದಿಸ್ ನಂಬರ್ 6362985767. ಎಸ್ ಸ್ನೇಹಿತರೆ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಆಯ್ತು. ಇನ್ನ ಸರ್ F&O ಸೆಗ್ಮೆಂಟ್ ನಲ್ಲಿ 30ಕ್ಕಿಂತ ಕೆಳ ಬಿದ್ದಿರ್ತಕ್ಕಂಥ ಸ್ಟಾಕ್ಸ್ ಯಾವುದು ಅಂದ್ರೆ, ದಟ್ ಈಸ್ ಪತಂಜಲಿ ಹಾಗೂ ಐನಾಕ್ಸ್. ಈ ಎರಡೂ ಕಂಪನಿಗಳು ಕೂಡ RSI 30 ಆನ್ ದಿ ವೀಕ್ಲಿ ಟೈಮ್ ಫ್ರೇಮ್ ನಲ್ಲಿ ಅದಕ್ಕಿಂತ ಕಡಿಮೆ ಬಂದಿರತಕ್ಕಂಥದ್ದು. ಇನ್ನ ಕೀ ಲೆವೆಲ್ಸ್ ವಾಟ್ ವಿ ಹ್ಯಾವ್ ಟು ವಾಚ್ ಇಸ್, ಸಪೋರ್ಟ್ ಇಸ್ ಅಟ್ 24,200 ಹಾಗೂ ರೆಸಿಸ್ಟೆನ್ಸ್ ಅಟ್ 24,500. ಈ ಎರಡು ಬ್ರೇಕ್ ಮಾಡಿದಾಗ ವಿ ಹ್ಯಾವ್ ಟು ಅಗೇನ್ ರೀಇವ್ಯಾಲ್ಯೂಯೇಟ್. ಸ್ನೇಹಿತರೆ, ಹಾಗಾದ್ರೆ ಈ ವಾರ ಬರ್ತಕ್ಕಂಥ ಅಪ್ಕಮಿಂಗ್ IPOs ಯಾವ್ದಾದ್ರು ಅಂದ್ರೆ, ಸಿಂಬಯೋಟಿಕ್ ಫಾರ್ಮಾ ಲ್ಯಾಬ್ ಲಿಮಿಟೆಡ್, ಸ್ಕೈವೇಸ್ ಏರ್ ಸರ್ವಿಸಸ್, ಲ್ಯೂಮಿನೋ ಇಂಡಸ್ಟ್ರೀಸ್ ಹಾಗೂ ಅನ್ನು ಪ್ರಾಜೆಕ್ಟ್ಸ್ ಲಿಮಿಟೆಡ್. ಈ 4 ಕಂಪನಿಗಳ ಒಂದು IPOಗಳು ಈ ವಾರದಲ್ಲಿದೆ. ಸೊ ಆಸಕ್ತರು ಅದ್ರ ಬಗ್ಗೆ ಫಂಡಮೆಂಟಲ್ಸ್ ಅನಲೈಸ್ ಮಾಡಿ ಯು ಕ್ಯಾನ್ ಅಪ್ಲೈ ಫಾರ್ ಇಟ್. ಸೊ ಹಾಗಾದ್ರೆ ಅವರ್ ಫೋಕಸ್ ಈಸ್ ಆನ್ ದಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಹಾಗೂ ಇನ್ನೊಂದು ಪಾಯಿಂಟ್ ನಿಮ್ಗೆಲ್ಲರಿಗೂ ಹೇಳಲೇಬೇಕು ಸ್ನೇಹಿತರೆ, ಮೆಜಾರಿಟಿಲಿ ಈ ಮಾರ್ಕೆಟ್ ಕ್ಯಾಪ್ ಹೆವಿ ಇರ್ತಕ್ಕಂಥ ಕಂಪನಿಗಳಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೋಡಿ, ರಿಲಯನ್ಸ್ is still down by 18.35% from the 52 weeks high. ಅಂದ್ರೆ ಈ ಕೆಳಗಡೆಯಿಂದ ಕೇವಲ 5.3% ಅಷ್ಟೇ ಮೇಲೆ ಹೋಗಿರ್ತಕ್ಕಂಥದ್ದು ರಿಲಯನ್ಸ್. ಸೊ ದೊಡ್ಡಣ್ಣನ ನಾವು ಬಿಡೋ ಹಾಗಿಲ್ಲ, ಆ ಪೊಸಿಷನಿಂಗ್ ನೋಡ್ಲೇಬೇಕು. ಯಾಕಂದ್ರೆ ಮಾರ್ಕೆಟ್ ರ್ಯಾಲಿ ಆಗ್ಬೇಕು ಅಂದ್ರೆ ಈ ರಿಲಯನ್ಸ್ ಮೇಲೆ ಹೋಗ್ಲೇಬೇಕು. ಹಾಗಾದ್ರೆ ಭಾರತಿ ಏರ್ಟೆಲ್ ಈಸ್ ಸ್ಟಿಲ್ ಡೌನ್ ಬೈ 10.52%. HDFC ಬ್ಯಾಂಕ್ ಮೈ ಡಿಯರ್ ಫ್ರೆಂಡ್ಸ್ ಡೌನ್ ಇಂದ ಬರೀ 1.66% ಮೇಲೆ ಹೋಗಿರ್ತಕ್ಕಂಥದ್ದು. ಸೊ ಇನ್ನು ಮೇಲಿಂದ ಬಿದ್ದಿರೋದು ಎಷ್ಟು ಅಂತ ನೋಡಿದ್ರೆ 28.77%. ಇನ್ನು ICICI ಬ್ಯಾಂಕ್ ಹೆವಿ ವೇಟ್ ಚಾಂಪಿಯನ್ ಕೂಡ ಹೌದಿದು. ಇಟ್ ಈಸ್ ಆಲ್ರೆಡಿ ಅಪ್ ಬೈ 19.57% ಫ್ರಮ್ ದಿ ಡೌನ್. ಸೊ ಇನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿದಾಗ ಇಟ್ ಇಸ್ ಸ್ಟಿಲ್ ಡೌನ್ ಬೈ 15% ಫ್ರಮ್ ದಿ 52 weeks ಹೈ. ಸ್ನೇಹಿತರೆ, ಎಲ್ಲಾ ಪಾಯಿಂಟ್ಸ್ ಗಳು ಸರಿ. ಈ 2 ಪಾಯಿಂಟ್ಗಳನ್ನ ನೀವು ಬಿಡಾಗೆ ಇಲ್ಲ. ಒಂದ್ ಯಾವ್ದು ಅಂದ್ರೆ ಬಿಲ್ಡಪ್ಸ್ ಗಳು. ಸೊ ನಾವು ಫ್ಯೂಚರ್ಸ್ ನ ಒಂದು ಓಪನ್ ಇಂಟ್ರೆಸ್ಟ್ ಯಾವ ತರ ಇದೆ ಅಂತ ನೋಡಿದಾಗ ಶಾಕಿಂಗ್ ಅನಿಸ್ತಾ ಇದೆ. ಆಲ್ಮೋಸ್ಟ್ ಆಲ್ ದ 5 ಇಂಡೈಸಸ್ ಆರ್ ಸೇಯಿಂಗ್ ದಟ್ ಮಾರ್ಕೆಟ್ ಕ್ಯಾನ್ ಗೋ ಅಪ್ ಅಂತ. ಸೊ ಅದು ಮೊದಲನೇದಾಗಿ ನಿಫ್ಟಿ ಹೇಳ್ತಾ ಇದೆ ಲಾಂಗ್ ಬಿಲ್ಡಪ್,
ಬ್ಯಾಂಕ್ ನಿಫ್ಟಿ ಹೇಳ್ತಾ ಇದೆ ಲಾಂಗ್ ಬಿಲ್ಡಪ್, ಫಿನ್ ನಿಫ್ಟಿ ಹೇಳ್ತಾ ಇದೆ ಲಾಂಗ್ ಬಿಲ್ಡಪ್, ಮಿಡ್ ಕ್ಯಾಪ್ ಹಾಗೂ ನಿಫ್ಟಿ ನೆಕ್ಸ್ಟ್ 50 ಹೇಳ್ತಾ ಇದೆ ಲಾಂಗ್ ಅನ್ವೈಂಡಿಂಗ್. ಅಂದ್ರೆ ಕೆಳಗ್ ಬೀಳ್ಬೋದು, ಬಹಳ ಕೆಳಗ್ ಬೀಳಲ್ಲ. ಅಂದ್ರೆ ಅರ್ಥ ಏನು? ಈ ಒಂದು ಬಿಲ್ಡಪ್ಸ್ ಗಳ ಪ್ರಕಾರ ಅರ್ಥ ಆಗ್ತಾ ಇದೆ ಈ ವಾರ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ಟು ಬುಲ್ಲಿಶ್ ಇರಬಹುದು. ಜೊತೆಗೆ ಇನ್ನೊಂದು ಪಾಯಿಂಟ್ ಸ್ನೇಹಿತರೆ, ದಟ್ ಈಸ್ PCR ಕ್ಯಾಲ್ಕುಲೇಷನ್ಸ್, ಪುಟ್ ಕಾಲ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಕೂಡ ಇಂಪ್ರೂವ್ ಆಗಿರ್ತಕ್ಕಂಥದ್ದು ಎಲ್ಲಾ ಮೇಜರ್ ಇಂಡೈಸಸ್ ಗಳಲ್ಲಿ. ನಿಫ್ಟಿ 1.08 ಬಂದಿದೆ, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದ್ರೆ ಬುಲ್ಲಿಶ್ ಅಂತಾನೆ ಲೆಕ್ಕ. ಅದೇ ರೀತಿ ಸೆನ್ಸೆಕ್ಸ್ ಕೂಡ 1.11 ಹಾಗೂ ಬ್ಯಾಂಕ್ ನಿಫ್ಟಿ ಹ್ಯಾಸ್ ಮೇಂಟೈನ್ಡ್ ಇಟ್ಸ್ PCR 0.87 ಇರ್ತಕ್ಕಂಥದ್ದು 0.87 ಇದೆ. ಸೊ ಅಂದ್ರೆ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತಾ ಇದೆ. ಇನ್ನು ಮಾರ್ಕೆಟ್ ನ್ಯೂಟ್ರಲ್ ಇರ್ಬೋದಾ ಅಂತ ಇದ್ದ ಹಾಗೆ ಬುಲ್ಲಿಶ್ ಕೂಡ ಇರಬಹುದು ಅಂತ PCR ಹಾಗೂ ಬಿಲ್ಡಪ್ ಗಳು ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ಸಾಕಷ್ಟು ಇನ್ಫಾರ್ಮೇಶನ್ ಗಳನ್ನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ಸೊ ಈ ವಿಡಿಯೋ ನಿಜವಾಗ್ಲೂ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ಕೈಂಡ್ಲಿ ಗಿವ್ ಮಿ ಆನ್ ಲೈಕ್ ಬಟನ್, ಹಾಗೂ ನಿಮ್ಮ ಮೋಟಿವೇಶನ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ರೈಟ್ ಸಮ್ ಕಾಮೆಂಟ್ಸ್ ಹೌ ಯು ಆರ್ ಫೀಲಿಂಗ್ ಅಬೌಟ್ ದಿ ವಾರದ ವರದಿ ಕಾರ್ಯಕ್ರಮ. ನಿಜವಾಗ್ಲೂ ಚೆನ್ನಾಗಿ ಅನಿಸ್ತು ಅಂದ್ರೆ ಯು ಕ್ಯಾನ್ ಆಲ್ಸೋ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆರ್ ಪುಟ್ ಇಟ್ ಇನ್ ಯುವರ್ ವಾಟ್ಸ್ಆಪ್ ಸ್ಟೇಟಸ್. ನಿಮ್ಮ ಸ್ನೇಹಿತರುಗಳು ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಸ್ನೇಹಿತರೆ, ಅದೇ ರೀತಿ ಪ್ರತಿ ಶನಿವಾರ ಹಾಗೂ ಭಾನುವಾರ CA ದಯಾನಂದ್ ಮುಂಗಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ ಫಸ್ಟ್ ಬ್ಲಾಕ್ ಬೆಂಗಳೂರಿನಲ್ಲಿ ಸೆಮಿನಾರ್ ನ ಕಂಡಕ್ಟ್ ಮಾಡ್ತೀವಿ. ಯಾರಿಗೆ ಒಳ್ಳೆಯ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಥವಾ ಇನ್ವೆಸ್ಟರ್ ಆಗಬೇಕು ಅನ್ನೋ ಹಂಬಲ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಸೀಟ್ ನ ರಿಸರ್ವ್ ಮಾಡ್ಕೊಳ್ಳಿ. ಬಿಕಾಸ್ ವಿ ಹ್ಯಾವ್ ವೆರಿ ಲಿಮಿಟೆಡ್ ಸೀಟ್ಸ್. ಥ್ಯಾಂಕ್ ಯು ಸೋ ಮಚ್.